ಸಿದ್ದು, ಏನಿದೆ ಹೀಗೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಮನೆಯಲ್ಲಿ ನೋಡಿದ್ರೆ ನಾಳೆ ನಿಮ್ಮ ಮದುವೆ ಬಗ್ಗೆ ಜನರಿಗೆಲ್ಲ ಅನೌನ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಅಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ಸು ಆಗ್ತಾ ಇದೆ. ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ ಸಿದ್ದು? ಯಾಕೆ ಈ ಥರ ಸುಮ್ಮನೆ ನಿಂತಿದ್ದೀರಾ? ನಾನು ಅದರ ಬಗ್ಗೆ ಯೋಚನೆ ಮಾಡ್ತವನೇ. ಅದಕ್ಕೆ ಯೋಚನೆ ಮಾಡೋ ಟೈಮೆಲ್ಲ ಮುಗ್ದೋಗಿದೆ ಸಿದ್ದು. ಒಂದ್ಸಲ ದೊಡ್ಡವರೆಲ್ಲ ಸೇರ್ಕೊಂಡು ಜನರ ಮುಂದೆ ಈ ಥರ ಅನೌನ್ಸ್ ಮಾಡಿಬಿಟ್ರೆ ಆಮೇಲೆ ನೀವು ಏನೂ ಮಾಡ್ಕೊಳಕ್ಕಾಗಲ್ಲ. ಒಂದು ವೇಳೆ ಬದಲಾಯಿಸ್ಕೊಂಡ್ರಿ ಅಂದ್ರೂ ಕೂಡ ಜನ ಅದನ್ನು ಒಪ್ಪಲ್ಲ. ಜನ ನಿಮ್ಮ ಬಗ್ಗೆನೇ ತಪ್ಪಾಗಿ ತಿಳ್ಕೊತಾರೆ. ಅದು ನಿಮ್ಮ ರಾಜಕೀಯದ ಭವಿಷ್ಯಕ್ಕೂ ಒಳ್ಳೇದಲ್ಲ. ಸಿದ್ದು, ಈಗಲಾದರೂ ನೀವು ಸ್ವಲ್ಪ ಬೇಗ ಏನಾದರೂ ಡಿಸಿಷನ್ ತಗೊಳ್ಳಿ. ಒಂದು, ಭಾವನಾ ಅವ್ರ ಹತ್ರ ಹೋಗಿ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳಿ. ಇಲ್ವಾ, ಮನೆಯವ್ರು ತೋರಿಸಿರೋ ಪೂರ್ವಿನ ಮದುವೆ ಮಾಡಿಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡಿ. ನಿಮ್ಮ ರಾಜಕೀಯದ ಭವಿಷ್ಯನೂ ಸುಲಭವಾಗಿ ಸಾಗುತ್ತೆ. ಏನದಕ್ಕೆ ನೀವು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ಹಿಂಗ್ ಮಾತಾಡ್ತಿದ್ರಲ್ಲ? ನನ್ನ ಭಾವನವ್ರನ್ನ ಬಿಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವೇ? ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸೋ ಈ ಕಾಲದಲ್ಲಿ ಈ ನಿಮ್ಮ ಪ್ರೀತಿ ಅನ್ನೋ ಕೂಸು ಒಳಗೂ ಇರಲಾರ್ದೆ ಹೊರಗೂ ಬರಲಾರ್ದೆ ಆಪರೇಷನ್ ಥಿಯೇಟ್ರಲ್ಲೇ ನರಳುತ್ತಾ ಇದೆ ಅಷ್ಟೆ. ನೋಡಿಸಿದ್ದು, ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಇದು ಒಂದೇ ರಾತ್ರಿ. ನೀವೇನಾದರೂ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರೆ ನಿಮಗೆ ಭಾವನಾ ಅವ್ರು ಸಿಗ್ತಾರೆ. ಇಲ್ವಾ, ಅಟ್ಲೀಸ್ಟ್ ನಾನು ಹೇಳ್ದಂಗೆ ಅವ್ರನ್ನ ಮರ್ತುಬಿಟ್ಟು ಪೂರ್ವಿ ಅವ್ರನ್ನ ಮದುವೆ ಮಾಡಿಕೊಂಡು ಮನೆಯವ್ರ ದೃಷ್ಟಿನಲ್ಲಿ ನಿಮ್ಮ ರಾಜಕೀಯದ ಭವಿಷ್ಯದಲ್ಲಿ ಆರಾಮಾಗಿ ಸಂತೋಷವಾಗಿ ಇದ್ಬಿಡಿ. ಅದಕ್ಕೆ ನಾನು ಹೇಳೋಷ್ಟು ಹೇಳಾಯ್ತು ಸಿದ್ದು. ಎಲ್ಲ ಥರನೂ ಅಡ್ವೈಸ್ ಮಾಡಾಯ್ತು. ಇನ್ನೇನಿದ್ರು ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ದು.